ಮೋದಿ ಅವರ ಸಾಧನೆ ಏನು ಅಂತ ನಾವು ಕೇಳಬೇಕಾಗ್ತೇವೆ. ಮನ್ರೇಗಾದಿಂದ ಬಹಳ ಉಪಯೋಗ ಆಗಿತ್ತು. ಆದ್ರೆ ಇವತ್ತು ಕೇಂದ್ರ ಸರ್ಕಾರದ ಒಂದು ಧೋರಣೆಯಿಂದ ಎಲ್ಲರೂ ಸಹ ಇವತ್ತು ಬಹಳ ಇನ್ನ ಬಡತನಕ್ಕೆ ಹೋಗ್ತಾರೆ ಅಂತ. ಭಾಗ್ಯಗಳನ್ನು ಕೊಟ್ಟಿದ್ದ ಸಿದ್ದರಾಮಯ್ಯ ಅವರು ಸಾಲ ಆಗಿದೆ ಅಂತಾರೆ. ಕೇಂದ್ರ ಸರ್ಕಾರ 200 ಲಕ್ಷ ಕೋಟಿ ಸಾಲವನ್ನು ಮಾಡಿದೆ. ನಮ್ಮ ಜೊತೆ ಯೂತ್ ಕಾಂಗ್ರೆಸ್ ನ ತಾಲೂಕು ಅಧ್ಯಕ್ಷರಾದಂತಹ ಯುವ ಮುಖಂಡರು ಯಶವಂತ್ ಗೌಡ್ರು ಇದ್ದಾರೆ, ಏರೂರು. ಈಗಾಗಲೇ ಹಿಂದಿನ ಕಾಯ್ದೆ ಮತ್ತು ಈಗ ಬಂದಿರತಕ್ಕಂಥ ಕಾಯ್ದೆ ಎರಡರ ಬಗ್ಗೆ ಕೂಡ ನೀವು ಆಗಲೇ ಸವಿಸ್ತರವಾಗಿ ಎಲ್ಲರೂ ತಿಳ್ಕೊಂಡಿದ್ದೀರ. ಇದನ್ನು ಯಾವ ರೀತಿ ಜಾರಿ ತರಬಾರ್ದು ಅನ್ನೋ ಸಂಪೂರ್ಣ ಮಾಹಿತಿಯನ್ನು ನೀವೆಲ್ಲ ಚರ್ಚೆ ಮಾಡಿದ್ದೀರ. ಉತ್ತಮವಾದ ಮಾತುಗಳನ್ನು ಆಡಿದ್ದೀರ, ಉತ್ತಮವಾಗಿ ಹೇಳಿದ್ದೀರ. ಪರ ಮತ್ತು ವಿರೋಧ ಏನಿಲ್ಲ, ಇರ್ತಕ್ಕಂಥ ವಸ್ತುಸ್ಥಿತಿ ಪ್ರಾಮಾಣಿಕವಾಗಿ ಸ್ಪಷ್ಟ ನೈಜತೆಯಿಂದ ಹೇಳಿದ್ದೀರ. ಭಾಳ ಸಂತೋಷ. ಒಬ್ಬರೊಬ್ಬರು ಒಂದೇ ಥರ ಮಾತು ಎಲ್ಲರೂ ಮಾಡಿಲ್ಲ, ಒಬ್ಬೊಬ್ಬರು ಬೇರೆ ಬೇರೆ ಅಂತ ಅಭಿಪ್ರಾಯಗಳನ್ನು ಸ್ಪಷ್ಟಪಡಿಸಿದ್ದಾರೆ. ನಿಜವಾಗ್ಲೂ ನಾನು ಇಷ್ಟು ಜನ ಮಾತಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಭಾಳ ಚೆನ್ನಾಗಿ ಎಲ್ಲ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸದಸ್ಯಗಳು ತಮ್ಮ ಸ್ಪಷ್ಟ ಅಭಿಪ್ರಾಯಗಳನ್ನು ವಿಭಿನ್ನವಾಗಿ ಹತ್ತಿರದಿಂದ ಏನೇನು ಸ್ಪಷ್ಟವಾಗಿ ಆಗಿದೆ ಅದನ್ನು ಸ್ಪಷ್ಟತೆಯಿಂದ ತಿಳಿಸಿದ್ದಾರೆ. ಅವರೆಲ್ಲರಿಗೂ ನನ್ನ ಧನ್ಯವಾದಗಳು. ಇವತ್ತು 26ನೇ ತಾರೀಕು ಈಗಾಗಲೇ ಪಂಚಾಯತ್ ರಾಜ್ ಇಲಾಖೆ ಆಯುಕ್ತರು ಮತ್ತು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯದರ್ಶಿಗಳು ತಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಗ್ರಾಮ ಸಭೆಗಳನ್ನು ಕರೆದು ಈ ವಿಚಾರವಾಗಿ ಪ್ರಸ್ತಾಪ ಮಾಡಿ ಅಂತ ಹೇಳಿದ್ದಾರೆ. ಈಗಾಗಲೇ PDOಗಳಿಗೂ ಕೂಡ ಸ್ಪಷ್ಟವಾಗಿ ಜಿಲ್ಲಾ ಪಂಚಾಯತಿಯಿಂದ ಪತ್ರ ಬಂದಿದೆ, ಸರ್ಕಾರದಿಂದ ಪತ್ರ ಬಂದಿದೆ. ದಯಮಾಡಿ ತಾವೆಲ್ಲರೂ ಕೂಡ ತಮ್ಮ ಗ್ರಾಮದಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ 26 ತಾರೀಕು ಗ್ರಾಮ ಸಭೆ ಕರೆದು ನಿಮ್ಮ ಅಭಿಪ್ರಾಯಗಳನ್ನು ಸ್ಪಷ್ಟವಾಗಿ ತಿಳಿಸಿ ಒಂದು ರೆಸಲ್ಯೂಷನ್ ಮಾಡಿ ತಾಲೂಕ್ ಪಂಚಾಯತಿಗೆ ಕಳಿಸಿದರೆ ತಾಲೂಕ್ ಪಂಚಾಯತಿಯಿಂದ ಜಿಲ್ಲಾ ಪಂಚಾಯತಿ ಮತ್ತು ರಾಜ್ಯಕ್ಕೆ ಹೋಗ್ತಕ್ಕಂಥ ಕೆಲಸ ಆಗ್ತದೆ. ದಯಮಾಡಿ ವಿಷಯವನ್ನು ಉದಾಸೀನ ಮಾಡದೆ ಇವತ್ತು ಪೂರ್ವಭಾವಿ ಸಭೆ ಕರೆದು ನಿಮ್ಮೆಲ್ಲರಿಗೂ ವಿಷಯ ತಿಳಿಸಿದ್ದೀವಿ. ಈ ಸಭೆ 26 ತಾರೀಕು ನಿಮ್ಮ ಪಂಚಾಯತಿಯಲ್ಲಿ ಸಕ್ಸಸ್ ಆಗಬೇಕು. ನಾನು ಪ್ರತಿಯೊಂದು ಗ್ರಾಮ ಪಂಚಾಯತಿಗೂ ಬರ್ತೀನಿ 26 ತಾರೀಕು. ಇಲ್ಲಿ ಸಭೆ ಮುಗಿಸ್ಕೊಂಡು ಒಂದು ರೌಂಡ್ ಎಲ್ಲ ಪಂಚಾಯತಿಗಳಿಗೂ ಬರ್ತೀನಿ. ಯಾವ ಪಂಚಾಯತಲ್ಲಿ ಕರೆದಿದ್ದಾರೆ, ಯಾವ ಪಂಚಾಯತಲ್ಲಿ ಕರೆದಿಲ್ಲ, ಎಷ್ಟು ಜನ ಸೇರಿದ್ದಾರೆ, ಎಷ್ಟು ಜನ ಸೇರಿಲ್ಲ ಗಮನಿಸ್ತೀನಿ. ಪಂಚಾಯತ್ ಹೆಡ್ ಕ್ವಾರ್ಟರ್ ದಯಮಾಡಿ ನಿಮ್ಮ ಅವಧಿ ಮುಗ್ದಿರ್ಬೋದು, ಆದರೆ ನಿಮ್ಮ ಕೆಲಸ ಮುಗ್ದಿಲ್ಲ. ಅವಧಿ ಬರೀ ಮೆಂಬರ್ಗಳು ಅಂತಲ್ಲ, ಜನನೂ ಕರೆಸಿ ಜನನ ಕೂತ್ಕೊಂಡು ಜನಕ್ಕೂ ಸ್ಪಷ್ಟವಾದ ಅಭಿಪ್ರಾಯ ತಿಳಿಸ್ಬೇಕು. ಈ ಕಾಯಕ ಮಿತ್ರ ನೀವು ಇದನ್ನು ಆಯೋಜನೆ ಮಾಡಬೇಕು. ಕಾಯಕ ಮಿತ್ರ ಕ್ರೀಡೆ ಬರ್ತಕ್ಕಂಥ ಲೇಬರ್ ಜಾಬ್ ಕಾರ್ಡು ಲೇಬರ್ಸ್ಗಳಿರ್ತಾರಲ್ಲ ಅವರೆಲ್ಲರೂ ಕರ್ಕೊಂಡು ಕುಂಡ್ರಿಸ್ರಿ. ಲೇಬರ್ಗಳೆಲ್ಲ ನಮ್ಮ ಹತ್ರ ಜಾಬ್ ಕಾರ್ಡ್ ಕೊಡ್ತಿದ್ರಿ, ನಮ್ಮ ಮೂಲಕ ಕೆಲಸ ತಗೊಳ್ತಿದ್ರಿ, ನಮ್ಮ ಮೂಲಕ ಪ್ಲ್ಯಾನ್ ಕೊಡ್ತಿದ್ರಿ, ನಮ್ಮ ಮೂಲಕ ಪ್ಲ್ಯಾನ್ ತಯಾರಾಗ್ತಿರ್ತಿದ್ರು ಅಂತಕ್ಕಂಥ ಮತ್ತು ನಿಜ ತಾನೆ. ಈಗ ಅದೆಲ್ಲದೂ ಈಗ ತಿಲಾಂಜಲಿ ಮಾಡಿದ್ದಾರೆ. ಇದನ್ನು ಸ್ಪಷ್ಟವಾಗಿ ಜನತೆ ತಿಳಿಸ್ತಕ್ಕಂಥ ಕೆಲಸಕ್ಕೆ ಮೊದಲನೇ ಆದ್ಯತೆ ಕಾಯಕ ಮಿತ್ರ ನೀವು ನಿಮ್ಮ ಗ್ರಾಮ ಪಂಚಾಯತ್ನಲ್ಲಿ ಸದಸ್ಯರು, ಅಧ್ಯಕ್ಷರು ಮತ್ತು ನಿಮ್ಮ ಕೂಲಿ ಕಾರ್ಮಿಕರು ಎಲ್ಲರನ್ನ ಕರೆಸಿ ಸಭೆಯನ್ನು ಅಚ್ಚುಕಟ್ಟಾಗಿ ನೆರವೇರಿಸಿ ಸರ್ಕಾರಕ್ಕೆ ಒಂದು ವರದಿ ಕಳಿಸ್ತಕ್ಕಂಥ ಕೆಲಸವನ್ನು ಭಾಳ ಜರೂರಾಗಿ ಮಾಡಬೇಕು ಅಂತೇಳಿ ತಮ್ಮಲ್ಲಿ ಪ್ರಾರ್ಥನೆ ಮಾಡಿ ಇವತ್ತು ನಮ್ಮ ಕರೆಗೆ ನೀವೆಲ್ಲರೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬಂದು ವಿಚಾರದಲ್ಲಿ ಭಾಗವಹಿಸಿ ತಮ್ಮ ಸ್ಪಷ್ಟ ಅಭಿಪ್ರಾಯಗಳನ್ನು ತಿಳಿಸಿದ್ದೀರ. ಮತ್ತು ಇದೇ ಅಭಿಪ್ರಾಯಗಳನ್ನು 26ರಲ್ಲಿ ತಿಳಿಸ್ರಿ ಅಂತೇಳಿ ಸರ್ಕಾರಗಳು ಕೂಡ ಒಂದು ಸುತ್ತೋಲೆ ಕಳಿಸಿದೆ, ಜಿಲ್ಲಾ ಪಂಚಾಯತ್ ಸುತ್ತೋಲೆ ಕಳಿಸಿದೆ, ತಾಲೂಕ್ ಪಂಚಾಯತಿಯಿಂದ ಎಲ್ಲ PDOಗಳಿಗೆ ಈಗಾಗಲೇ ಗಮನಕ್ಕೆ ತಂದಿದೆ. ದಯಮಾಡಿ ಇದನ್ನು ಅನುಷ್ಠಾನಕ್ಕೆ ಮಾಡಿ ಸಂಪೂರ್ಣ ವರದಿಯನ್ನು ಸರ್ಕಾರ ಕಳಿಸ್ತಕ್ಕಂಥ ಒಂದು ಹೊಣೆಗಾರಿಕೆ ನನ್ನ ಮೇಲಿತ್ತು. ನನ್ನ ಮೇಲಿಂದ ಈಗ ನಿಮಗೆ ಕೊಟ್ಟಿದ್ದೀವಿ. ಈಗ ನೀವೇ ಜವಾಬ್ದಾರಿ ಕಳಿಸ್ತಕ್ಕಂಥ ಜವಾಬ್ದಾರಿ ನಿಮ್ಮದು. ದಯಮಾಡಿ ಇದನ್ನು ನೆರವೇರಿಸ್ಕೊಡ್ಬೇಕು ಅಂತೇಳಿ ತಮ್ಮನ್ನು ಪ್ರಾರ್ಥನೆ ಮಾಡಿ ನನ್ನ ಮಾತು ಮುಗಿಸ್ತೇನೆ. ಯಶಸ್ವಿಯಾಗಿ ನಡೆಸಿಕೊಟ್ಟಂತ ಸನ್ಮಾನ್ಯ ಗೋವಿಂದಪ್ಪನವರಿಗೆ ಹೃತ್ಪೂರ್ವಕವಾದ ವಂದನೆಯನ್ನ ಸಲ್ಲಿಸ್ತಾ, ಅದೇ ರೀತಿ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು, ವೇದಿಕೆಯ ಮೇಲಿರ್ತಕ್ಕಂಥ ಗಣ್ಯರು, ಎಲ್ಲ ಹಿರಿಕಿರಿಯ ಮುಖಂಡರುಗಳು ಎಲ್ಲರಿಗೂ ಕೂಡ ಸಭೆಯ ಪರವಾಗಿ ನಾನು ಹೃತ್ಪೂರ್ವಕವಾದ ವಂದನೆಯನ್ನ ಸಲ್ಲಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.
ಸರ್ ನಮಸ್ತೆ. ನಮಸ್ತೆ. ಸರ್ ಮನರೇಗಾ ಉಳಿಸಿ ಅನ್ನುವಂತ ಒಂದು ಜನಜಾಗೃತಿ ಸಭೆಯನ್ನ ಮಾಡಿದ್ರಿ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿ, ಇದನ್ನ ಹೇಗೆ ಜನರು ಕಾರ್ಯರೂಪಕ್ಕೆ ತರಬೇಕು ಅನ್ನೋದನ್ನ ತಿಳಿಸ್ಕೊಡಿ ಸರ್. ಭಾರತ ದೇಶಾದ್ಯಂತ ನಮ್ಮ ಮನಮೋಹನ್ ಸಿಂಗ್ ರವರ ಸರ್ಕಾರ ಇದ್ದಾಗ ನಮ್ಮ ಈ ಬಿಸಿಲು ಬಯಲು ಸೀಮೆಯಲ್ಲಿ ನಮ್ಮ ಜನ ದುಡಿಮೆಗೋಸ್ಕರ, ಜೀವನ ಊಟಕ್ಕೋಸ್ಕರ ಕಾಫಿ ತೋಟಕ್ಕೆ ಹೋಗ್ತಾ ಇದ್ದಂಥದ್ದನ್ನೆಲ್ಲ ನೀವೆಲ್ಲ ನೋಡಿದೀವಿ. ಅದನ್ನ ತಪ್ಪಿಸ್ಲಿಕ್ಕೆ ಇಲ್ಲೇ ಉದ್ಯೋಗ ಕೊಡಬೇಕು ಅಂತ ಹೇಳಿ ಉದ್ಯೋಗ ಖಾತ್ರಿ ಯೋಜನೆ ಅಂತಕ್ಕಂಥ ಒಂದು ಸ್ಕೀಮ್ ತಂದು, ಏನು ಬಡವರು ಗುಳೆ ಹೋಗಬಾರ್ದು, ಅವರಿದ್ದಲ್ಲೇ ಮಕ್ಕಳಿಗೆ ಶಿಕ್ಷಣ ಮತ್ತೆ ಊಟ ವಸತಿಗೆ ಅನುಕೂಲ ಆಗಲಿ ಅಂತ ಒಂದು ಬಹಳ ದೊಡ್ಡ ಬೃಹದಾಕಾರವಾದ ಒಂದು ಯೋಜನೆ ಇದು. ಇಡೀ ದೇಶದಲ್ಲಿಯೇ ಗ್ರಾಮ ಪಂಚಾಯತಿ ಇವತ್ತೇನಾದ್ರು ಆರ್ಥಿಕವಾಗಿ ಸಬಲರಾಗಿದ್ರೆ ಈ ಮನ್ರೇಗಾ ಯೋಜನೆಯಿಂದ. ಈ ಮನ್ರೇಗಾ ಯೋಜನೆ ಬಂದಿರೋದ್ರಿಂದ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಲ್ಲ ಅಭಿವೃದ್ಧಿ ಕಾಮಗಾರಿಗಳು, ಇವತ್ತು ಕೂಡು ರಸ್ತೆಗಳಿರ್ಬೋದು, ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ, ಒಂದು ಹೊಲದಿಂದ ಇನ್ನೊಂದು ಹೊಲಕ್ಕೆ, ಹಿಂಗೆ ಸುಮಾರು 16 ಕಿಲೋಮೀಟರ್ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುತ್ತೆ. ಅದೆಲ್ಲ MLA ಗ್ರಾಂಟ್ ನಲ್ಲಿ ಮಾಡೋಕ್ಕಾಗೋದಿಲ್ಲ. ಮೇನ್ ರೋಡು, ಸ್ಟೇಟ್ ಹೈವೇ, ನ್ಯಾಷನಲ್ ಹೈವೇಗೆ ಅವ್ರು ದುಡ್ಡು ಸಹಾಯ ಬಿಡ್ತವೆ, ಹೋಬಳಿ MDH ಇವಕ್ಕೆಲ್ಲ. ಈ ಗ್ರಾಮೀಣ ಪ್ರದೇಶದ ರಸ್ತೆಗಳಿಗೆ ಈ ಮನ್ರೇಗಾನೇ ಕಾರಣ ಆಗಿತ್ತು. ಅದೇ ರೀತಿ ನಮ್ಮ ಬಡವರು SC ST ಜನ ಅವ್ರ ಜಮೀನಿನಲ್ಲಿ ಬಾಳೆ ಬೆಳಿಲಿಕ್ಕೆ, ತೆಂಗಿನ ತೋಟ ಹಾಕ್ಲಿಕ್ಕೆ, ಅಡಿಕೆ ತೋಟ ಹಾಕ್ಲಿಕ್ಕೆ, ಕೃಷಿ ಹೊಂಡ ಮಾಡ್ಲಿಕ್ಕೆ, ಇದೆಲ್ಲ ಸಹ ಈ ಉದ್ಯೋಗ ಖಾತ್ರಿಯಲ್ಲಿ ಅವ್ರ ಹೊಲದಲ್ಲಿ ಅವರಿಗೆ ಕೂಲಿ ಕೊಡ್ತಕ್ಕಂಥ ಇದು ಬಹಳ ವಿಶಿಷ್ಟವಾದ ಈ ಒಂದು ಯೋಜನೆ ಇವತ್ತು BJP ಅವರು ಮಣ್ಣು ಪಾಲು ಮಾಡಿ ಗ್ರಾಮ ಪಂಚಾಯತಿ ಬೀಗ ಹಾಕುವ ಒಂದು ಹಂತಕ್ಕೆ ತಂದಿದ್ದಾರೆ. ಮೋದಿ ಅವರ ಸಾಧನೆ ಏನು ಅಂತ ನಾವು ಕೇಳ್ಬೇಕಾಗತ್ತೆ. ಬಹುಶಃ 10 ರೂಪಾಯಿ 9 ಚಿಲ್ಲರೆ ಇದ್ದಿದ್ದ ಪೆಟ್ರೋಲಿನ ಟ್ಯಾಕ್ಸು ಇವತ್ತು 40 ರೂಪಾಯಿ ಆಗಿದೆ ಟ್ಯಾಕ್ಸು. ಆದ್ರೂ ಅಭಿವೃದ್ಧಿ ನೋಡಿದ್ರಿಲ್ಲ. 55 ಲಕ್ಷ ಕೋಟಿಯಿಂದ ಇವತ್ತು 200 ಲಕ್ಷ ಕೋಟಿವರೆಗೆ ಸಾಲ ಏರಿಸಿದ್ದಾರೆ. ಇಂಥ ಒಳ್ಳೆ ಕಾರ್ಯಕ್ರಮವನ್ನು ಹಾಳಗೆಡವಿ ಜನರಿಗೆ ಹಳ್ಳಿಗಾಡಿನಲ್ಲಿ ಒಂದು ಉದ್ಯೋಗ ಖಾತ್ರಿ ಕಾರ್ಯಕ್ರಮವನ್ನು ಕೊಡ್ಲಿಕ್ಕೆ ಹೊಟ್ಟಿರೋದನ್ನ, ಈ ಸ್ಕೀಮ್ನೇ ಹಾಳು ಮಾಡ್ಲಿಕ್ಕೆ ಕೊಟ್ಟಿರೋದು ಬಹುಶಃ ಭಾರತ ದೇಶಕ್ಕೆ ದೊಡ್ಡ ದುರಂತ. ಗ್ರಾಮ ಪಂಚಾಯತಿಯ ಸ್ವಾತಂತ್ರ್ಯ ಇತ್ತು, ಒಂದು ತನ್ನದೇ ಆದ ಸಂಪನ್ಮೂಲದಲ್ಲಿ ಈ ಯೋಜನೆಯಲ್ಲಿ ಒಂದು ದೊಡ್ಡ ಅಭಿವೃದ್ಧಿಯನ್ನು ಕಾಣ್ತಾ ಇದ್ವಿ. ಮುಂದೆ ಬಹುಶಃ ಗ್ರಾಮ ಪಂಚಾಯತಿ ಸಂಬಳ ಕೊಡಕ್ಕೆ ಕಷ್ಟ ಆಗುವಂತ ಒಂದು ಪರಿಸ್ಥಿತಿಯನ್ನು ಇದನ್ನ ತಂದಿಟ್ಟಿದ್ದಾರೆ. ಅದಕ್ಕೋಸ್ಕರ ನಮ್ಮ ಕರ್ನಾಟಕ ಸರ್ಕಾರ ಮತ್ತೆ ಈ ಒಂದು ನಾವು ಉದ್ಯೋಗ ಖಾತ್ರಿಯ ಫಲಾನುಭವಿಗಳು ಜೊತೆಗೆ ಗ್ರಾಮ ಪಂಚಾಯತಿಯ ಸದಸ್ಯರು, ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಹಾಗೆ ಅಲ್ಲಿರ್ತಕ್ಕಂಥ ಎಲ್ಲ ಸಂಪನ್ಮೂಲ ವ್ಯಕ್ತಿಗಳನ್ನು ಕ್ರೋಢೀಕರಿಸಿ ಇವತ್ತು ಜನರಿಗೆ ಅವೇರ್ನೆಸ್ ತರಬೇಕು. ಅವರಿಗೆ ಅಭಿವೃದ್ಧಿ ಮುಂದಿನ ದಿನಮಾನದಲ್ಲಿ ಮುಂದಿನ ಗ್ರಾಮ ಪಂಚಾಯತಿ ಮೆಂಬರ್ ನಾವು ಹಿಡ್ಕೊಂಬಂದು ಹಾಕ್ಸಿದ್ರು ಸಹ ನಿಲ್ದಂತ ಸ್ಥಿತಿಗೆ ಬರುತ್ತೆ. ಅದಕ್ಕೋಸ್ಕರ ಒತ್ತಾಯ ಮಾಡ್ಲಿಕ್ಕೆ ಇದನ್ನ ತಂದಿದ್ದಾರೆ ಅಂತಕ್ಕಂಥ ಮಾತನ್ನ ಹೇಳ್ತಾ, ಇದು ಬಹಳ ಒಳ್ಳೆಯ ಸ್ಕೀಮು. ಇದಕ್ಕೆ ತಮ್ಮ ಬೆಂಬಲ ನಿಮ್ದು ನಮ್ದು ಎಲ್ಲರದು ಇರಬೇಕು ಅಂತ ಹೇಳಿ ಕೇಳ್ಕೊಂಡು ನಾನು ಮಾತು ಮುಗಿಸ್ತೀನಿ. ಕಾರ್ಯಹಳ್ಳಿ ಬಸಣ್ಣ ಸರ್ಗೆ ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಸ್ನೇಹಿತರೆ, ನಮ್ ಜೊತೆ ಗ್ಯಾರಂಟಿ ಅನುಷ್ಠಾನಗಳ ತಾಲೂಕು ಅಧ್ಯಕ್ಷರಾದ ಮೊಹಮ್ಮದ್ ಇಸ್ಮಾಯಿಲ್ ಸರ್ ಇದ್ದಾರೆ. ಅವರು ಕೂಡ ಈ ಮನರೇಗಾ ಉಳಿಸಿ ಅನ್ನೋದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತಾರೆ. ಸರ್, ಈ ಕಾರ್ಯಕ್ರಮದ ಉದ್ದೇಶ ಮತ್ತು ಜನರಿಗೆ ಏನ್ ಹೇಳಿಕ್ ಬಯಸ್ತೀರಾ ಸರ್? ಎಲ್ಲರಿಗೂ ನಮಸ್ಕಾರ. ಸ್ವತಂತ್ರ ಭಾರತದ ಪೂರ್ವದಲ್ಲಿ, ಸ್ವತಂತ್ರವಾದ ನಂತರ ಪಂಚವಾರ್ಷಿಕ ಯೋಜನೆಗಳ ಮೂಲಕ ಭಾರತದ ಸರ್ವಾಂಗೀಣ ಅಭಿವೃದ್ಧಿಯನ್ನು ಮಾಡಬೇಕು ಅಂತಕ್ಕಂಥ ಒಂದು ಸಂದರ್ಭದಲ್ಲಿ ಮಹಾತ್ಮ ಗಾಂಧಿಯವರು ಒಂದು ಮಾತು ಹೇಳ್ತಾರೆ. ಏನು, ಗ್ರಾಮೀಣ ಭಾರತ ಮುಂದುವರೆದ್ರೆ ಮಾತ್ರ ದೇಶ ನಮ್ಮದು ಅಭಿವೃದ್ಧಿ ಆಗ್ತದೆ. ಒಂದು ಗ್ರಾಮದಲ್ಲಿ ಒಂದು ಸಹಕಾರ ಸಂಘ ಇರಬೇಕು, ಒಂದು ಗ್ರಾಮ ಪಂಚಾಯಿತಿ ಇರಬೇಕು, ಒಂದು ಶಾಲೆ ಇರಬೇಕು. ಇವು ಮೂರುಗಳ ಮೂಲಕ ಮಾತ್ರ ಶಿಕ್ಷಣ ಕೊಡೋಕ್ಕೆ ಶಾಲೆ, ಆರ್ಥಿಕ ಸಬಲರನ್ನಾಗಿ ಮಾಡ್ತಕ್ಕಂಥಕ್ಕೆ ಸಹಕಾರಿ ಸಂಘಗಳು, ಹಾಗೆಯೇ ಗ್ರಾಮ ಪಂಚಾಯಿತಿಗಳು ಅಲ್ಲಿಯ ಮೂಲ ಸೌಕರ್ಯಗಳನ್ನು ಈಡೇರಿಸ್ತಕ್ಕಂಥಕ್ಕೆ ಗ್ರಾಮ ಪಂಚಾಯಿತಿಗಳು ಬೇಕಾಗ್ತದೆ. ಈ ತ್ರಿಭಾಷಾ ಕಾರ್ಯಕ್ರಮಗಳನ್ನ ಆಗ ಮಹಾತ್ಮ ಗಾಂಧೀಜಿಯವರು ಕಂಡಂತ ಕನಸು. ಆದರೆ ತದನಂತರದಲ್ಲಿ ಅನೇಕ ಸಾರಿ ಸರ್ಕಾರಗಳು ಬಂದು ಪಂಚವಾರ್ಷಿಕ ಯೋಜನೆಗಳನ್ನು ತಂದರೂ ಸಹ ಅನೇಕ ಕಾರ್ಯಕ್ರಮಗಳು ಗ್ರಾಮೀಣ ಮಟ್ಟದಲ್ಲಿ ಸ್ವಲ್ಪ ನಿರೀಕ್ಷಿತ ಮಟ್ಟದಲ್ಲಿ ಆಗಲಿಲ್ಲ. ಕಾರಣ ಏನೇ ಇರಬಹುದು, ಸಂಪನ್ಮೂಲಗಳ ಕೊರತೆ ಇರಬಹುದು. ಆ ಸಂಪನ್ಮೂಲಗಳ ಕೊರತೆ ಸಹಜ. ಯಾಕೆ ಅಂದ್ರೆ ನಾವು ಸ್ವತಂತ್ರವಾದಾಗ ಇದ್ದಬದ್ದ ಸಂಪತ್ತನ್ನೆಲ್ಲ ಆಂಗ್ಲರು ನಮ್ಮನ್ನ ಸುಮಾರು 182 ವರ್ಷಗಳ ಕಾಲ ಆಳ್ವಿಕೆ ಮಾಡಿ ಸಂಪತ್ತನ್ನ ಲೂಟಿ ಮಾಡಿ ಭಾರತವನ್ನು ಬರಿಗೈಯಲ್ಲಿ ಕೇವಲ 60 ಕೋಟಿ ರೂಪಾಯಿಗಳನ್ನ ಖಜಾನೆಯಲ್ಲಿ ಬಿಟ್ಟಿದ್ರು. ಅದರಲ್ಲಿ 25 ಕೋಟಿ ರೂಪಾಯಿನ ಪಾಕಿಸ್ತಾನಕ್ಕೆ ಹಂಚಿಕೆ ಮಾಡಿ 35 ಕೋಟಿ ರೂಪಾಯಿಗಳಷ್ಟೇ ಖಜಾನೆಯಲ್ಲಿತ್ತು. ಹಾಗಾಗಿ ನಿರೀಕ್ಷಿತ ಮಟ್ಟದಲ್ಲಿ ನಾವು ಆವಾಗ ಗ್ರಾಮೀಣ ಅಭಿವೃದ್ಧಿ ಆಗಿರಲಿಲ್ಲ. ತದನಂತರದಲ್ಲಿ ಇಂದಿರಾ ಗಾಂಧಿ ಅವರ ನಂತರ ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಆದಾಗ ಗ್ರಾಮ ಸ್ವರಾಜ್ಯದ ಕಲ್ಪನೆಯನ್ನ ಕೊಟ್ಟರು.
ಆ ಕಲ್ಪನೆ ನಡೀತಾ ಬಂದ ನಂತರ ಸಂದರ್ಭದಲ್ಲಿ ಪುನಃ ಮನಮೋಹನ್ ಸಿಂಗ್ ಜಿ ಅವರು ನಮ್ಮ ಸೋನಿಯಾ ಗಾಂಧಿ ಅವರ ಅಧಿನಾಯಕಿ ಸೋನಿಯಾ ಗಾಂಧಿ ಅವರ ನೇತೃತ್ವದಲ್ಲಿ ಮನಮೋಹನ್ ಸಿಂಗ್ ಜಿ ಅವರು ಪ್ರಪಂಚ ಕಂಡಂತ ಆರ್ಥಿಕ ತಜ್ಞ ಮನಮೋಹನ್ ಸಿಂಗ್ ರವರು ಪ್ರಧಾನಮಂತ್ರಿ ಆಗ್ತಾರೆ, UPA ಗೌರ್ಮೆಂಟ್ ಬರುತ್ತೆ, 24 ಪಕ್ಷಗಳನ್ನು ಒಟ್ಟುಗೂಡಿಸಿ ರಾಜ್ಯವನ್ನು ದೇಶವನ್ನು ಆಳ್ತಕ್ಕಂಥ ಸಂದರ್ಭದಲ್ಲಿ ಇದನ್ನ ಯೋಚನೆ ಮಾಡ್ತಾರೆ. ರಾಜೀವ್ ಗಾಂಧಿ ಅವರು ಕೊಟ್ಟಂತ ಕಲ್ಪನೆ ಗ್ರಾಮ ಸ್ವರಾಜ್ಯವನ್ನು ನಾವೇನಾದ್ರೂ ಮಾಡಬೇಕು ಅಂತ ಬಂದಾಗ ಅವರು ನರೇಗಾನ ತರ್ತಾರೆ. ಅದಕ್ಕೆ ಮಹಾತ್ಮ ಗಾಂಧೀಜಿ ಉದ್ಯೋಗ ಖಾತ್ರಿ ಯೋಜನೆ ಅಂತ ಹೆಸರನ್ನು ಇಡ್ತಾರೆ. ಯಾಕೆಂದ್ರೆ ಮಹಾತ್ಮ ಗಾಂಧೀಜಿ ಅವ್ರನ್ನ ನಾವು ಯಾರು ಮರೆಯಂಗಿಲ್ಲ. ಅನೇಕ ಜನ ಹೋರಾಟ ಮಾಡಿದ್ರು ಸಹ ಕೊನೆಯಲ್ಲಿ ಮಹಾತ್ಮ ಗಾಂಧೀಜಿ ಅವರ ನೇತೃತ್ವದ ಹೋರಾಟದಲ್ಲಿ ನಾವು ಸ್ವತಂತ್ರವನ್ನು ಪಡೆದಿದ್ದರಿಂದ ಮಹಾತ್ಮ ಗಾಂಧೀಜಿ ಅವರ ನೆನಪಿಗೋಸ್ಕರ ಗ್ರಾಮಗಳ ಒಂದು ಕಲ್ಪನೆಗೋಸ್ಕರ ಮನ್ರೇಗಾ ಕಾರ್ಯಕ್ರಮವನ್ನು ತರ್ತಾರೆ, ಉದ್ಯೋಗ ಖಾತ್ರಿ ಕಾರ್ಯಕ್ರಮ ತರ್ತಾರೆ. ಯಾಕೆ ಉದ್ಯೋಗ ಖಾತ್ರಿ ಮಾಡ್ತೀವಿ ಅಂದ್ರೆ ಹಳ್ಳಿಗಳಲ್ಲಿ ಕೆಲಸ ಇಲ್ದಾಗ ಬರಗಾಲ ಬರುತ್ತೆ. ಇಲ್ಲಿ ಭಾರತ ಮಳೆಯೊಡನೆ ಜೂಜಾಟ. ಇದು ಒಂದ್ಸಲಿ ಸುಭಿಕ್ಷವಾಗುತ್ತೆ, ಒಂದ್ಸಲಿ ಅತಿ ಅನಾವೃಷ್ಟಿ ಆಗ್ಬಿಡ್ತೀವಿ. ಇಂಥ ಸಂದರ್ಭದಲ್ಲಿ ಜನ ಗೂಳೆ ಹೋಗ್ತಕ್ಕಂಥ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ನಾವು ಕಮ್ಮಿ ನೋಡಿದ್ದೀವಿ. ಉತ್ತರ ಕರ್ನಾಟಕದ ಬಿಜಾಪುರ, ಗುಲ್ಬರ್ಗ, ಆ ಕಡೆ ರಾಯಚೂರಲ್ಲೆಲ್ಲ ಹೋದ್ರೆ ಜನ ಗೂಳೆ ಹೋಗ್ತಾ ಇರ್ತಾರೆ, ಉದ್ಯೋಗ ಅರಸಿ ಹೋಗ್ತಿರ್ತಾರೆ, ನಗರ ವಾಸಿಗಳಾಗ್ತಾರೆ. ಅದಕ್ಕೋಸ್ಕರ ನಾವು ಅಲ್ಲೇ ಕೆಲಸವನ್ನು ಕೊಡಬೇಕು ಅಂತ ಹೇಳಿ ಈ ಯೋಜನೆಯನ್ನು ತಂದು ಎಲ್ಲಾ ರೀತಿಯ ಆಡು ಮುಟ್ಟದ ಸೊಪ್ಪಿಲ್ಲ, ಮನ್ರೇಗಾ ಮುಟ್ಟದ ವಿಷಯವಿಲ್ಲ, ಎಲ್ಲಾ ಅಭಿವೃದ್ಧಿಗೂ ಸಹ ಮನ್ರೇಗಾವನ್ನ ನಾವು ಕೇಂದ್ರೀಕೃತ ಮಾಡಿ ಯೋಜನೆಯನ್ನು ಅನುಷ್ಠಾನ ಮಾಡ್ತಾರೆ. ಆ ಯೋಜನೆ ಭಾರತದಲ್ಲಿ ಭಾರಿ ಚೆನ್ನಾಗಿ ನಡೆಯುತ್ತೆ. 90% ಕೇಂದ್ರ ಸರ್ಕಾರ ದುಡ್ಡು ಕೊಡುತ್ತೆ, 10% ರಾಜ್ಯ ಸರ್ಕಾರ ದುಡ್ಡು ಕೊಡುತ್ತೆ. ಆ ಗ್ರಾಮ ಪಂಚಾಯಿತಿಯಲ್ಲಿ ಆಕ್ಷನ್ ಪ್ಲಾನ್ ಅಂತ ಏನು ಕ್ರಿಯಾ ಯೋಜನೆ, ಆ ಕ್ರಿಯಾ ಯೋಜನೆ ಮಾಡಿ ಅಲ್ಲಿ ಅವಶ್ಯಕತೆಗೆ ತಕ್ಕಂತ ಒಳಚರಂಡಿ ಇರ್ಬೋದು, ಕಾಂಕ್ರೀಟ್ ರೋಡ್ ಇರ್ಬೋದು, ಆಮೇಲೆ ಶಾಲಾ ಕಾಂಪೌಂಡ್ಗಳು ಇರ್ಬೋದು, ಶಾಲಾ ಕಟ್ಟಡಗಳು ಇರ್ಬೋದು, ಅಂಗನವಾಡಿ ಕಟ್ಟಡಗಳು ಇರ್ಬೋದು, ಕೆಲವು ವಿದ್ಯುತ್ ಶಕ್ತಿಗಳು ಇರ್ಬೋದು, SC ಕಾಲೋನಿ ಆಗಿರ್ಬೋದು, ಎಲ್ಲವಕ್ಕೂ ಅಲ್ಲಿ ಸ್ಥಳೀಯ ಕೊರತೆಗಳು ನೀಗ್ತಕ್ಕಂಥ ಯೋಜನೆ ಇದಾಗಿತ್ತು. ಇದು ಭಾರಿ ಯಶಸ್ವಿಯಾಗಿ ನಡೀತಾ ಇದೆ. ಕಾಂಗ್ರೆಸ್ನ ಕಾರ್ಯಕ್ರಮ ಅಲ್ಲ ಇದು ಕಾಂಗ್ರೆಸ್ನ ಕಾರ್ಯಕ್ರಮ ಅಂತೇಳಿ ಬಂದಂತ ಕೇಂದ್ರ ಸರ್ಕಾರ, ಬಿಜೆಪಿಯ ನೇತೃತ್ವದ NDA ಸರ್ಕಾರ ಮಹಾತ್ಮ ಗಾಂಧಿ ಅವರು ಅಂತ ಕಣ ಕಾಂಗ್ರೆಸ್ ಅಂತಾರೆ, ಕಾಂಗ್ರೆಸ್ ಅಂತ ಕಣ ಅಂಬೇಡ್ಕರ್ ಅಂತಾರೆ. ಇವೆಲ್ಲ ಕಾರ್ಯಕ್ರಮಗಳನ್ನ ಸಹ ಅವರೇ ಅದನ್ನ ಎನ್ಕ್ಯಾಶ್ ಮಾಡ್ತಾರೆ ಅನ್ನೋ ಉದ್ದೇಶದಿಂದ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಇದನ್ನ ಹಂತವಾಗಿ ಇದನ್ನ ಕಿತ್ತಾಕ್ಬಿಡ್ಬೇಕು ಅಂತ ಒಂದು ಕಾರ್ಯಕ್ರಮವನ್ನ ಇದನ್ನ ಮಾಡಿ ನಮಗೇನ್ ಕೇವಲ ಮೊದಲು ನಾವು 52 ಸೀಟ್ ನಾಡಿದ್ವಿ MP, ಇನ್ನು ಈಗ 100 ಚಿಲ್ಲರಕ್ಕೆ ಬಂದಿದ್ದೀವಿ. ಇನ್ನು 30 ಸೀಟ್ಗಳನ್ನು ನಾವೇನಾದ್ರು ಗೆದ್ದಿದ್ರೆ ಕೇಂದ್ರದಲ್ಲಿ ಸರ್ಕಾರನೇ ಇರ್ತಿರ್ಲಿಲ್ಲ. ಈ ಮನುವಾದಿ ಸರ್ಕಾರ, ಕೋಮುವಾದಿ ಸರ್ಕಾರ, ದೇಶದ ಲೂಟಿ. ಈಗ ಭಾಗ್ಯಗಳನ್ನು ಕೊಟ್ಟಿದ್ರೆ ಸಿದ್ದರಾಮಯ್ಯ ಅವರು ಸಾಲ ಆಗಿದೆ ಅಂತಾರೆ ಕೇಂದ್ರ ಸರ್ಕಾರ. 200 ಲಕ್ಷ ಕೋಟಿ ಸಾಲವನ್ನು ಮಾಡಿದೆ. ಅದನ್ನ ಯಾರು ಸಹ ಹೈಲೈಟ್ ಆಗ್ತಾ ಇಲ್ಲ. ಮಾಡಿರ್ತಕ್ಕಂಥ 1 ಲಕ್ಷ ಕೋಟಿ ಸಾಲಕ್ಕೆ ಹೈಲೈಟ್ ಮಾಡ್ತಕ್ಕಂಥದ್ದು ಯಾಕೆ ಅಂದ್ರೆ ಇದು ಹಂತವಾಗಿ ಮಹಾತ್ಮ ಗಾಂಧಿ, ಅಂಬೇಡ್ಕರ್ ಅವ್ರನ್ನ ಇದನ್ನ ಹಂತವಾಗಿ ಅವ್ರನ್ನ ಇದನ್ನ ಕಣ್ಮರೆ ಮಾಡಬೇಕು ಅಂತಕ್ಕಂಥದ್ದು ಕೇವಲ 2% ಬುದ್ಧಿವಂತ ಜನರ ಒಂದು ಯೋಜನೆ ಆಗಿದೆ. ಆದ್ರೆ ನಾವೆಲ್ಲರೂ ಇದನ್ನ ಇವತ್ತು BG ಗೋವಿಂದಪ್ಪಾಜಿ ಅವರ ನೇತೃತ್ವದಲ್ಲಿ, ನಮ್ಮ ಕಾಂಗ್ರೆಸ್ನ ಎಲ್ಲಾ ನಾಯಕರ ಒಂದು ನೇತೃತ್ವದಲ್ಲಿ ಇದನ್ನ ನಾವು ಇವತ್ತು ಮನ್ರೇಗಾ ಉಳಿಸಿ ಜನಜಾಗೃತಿಯನ್ನ ನಾವು ಈ ಸಭೆಯನ್ನ ಮಾಡೋದ್ರ ಮೂಲಕ, ಗೋವಿಂದಪ್ಪನವರ ಕೈಯನ್ನು ಬಲ ಮಾಡುವುದರ ಮೂಲಕ ಗ್ರಾಮೀಣ ಭಾರತದ ಕನಸನ್ನ ಗಾಂಧೀಜಿಯವರನ್ನ ಪುನಃ ಎಲ್ಲರ ಮನಸ್ಸಿನಲ್ಲಿ ಸ್ಥಾಪಿಸುವ ಕಾರ್ಯಕ್ರಮವನ್ನು ನಾವೆಲ್ಲರೂ ಮಾಡುವುದರ ಮೂಲಕ ಭಾರತವನ್ನ ಸದೃಢವಾಗಿ ಕಟ್ಟೋಣ ಅಂತ ಹೇಳಿ ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತು. ಮೊಹಮ್ಮದ್ ಇಸ್ಮಾಯಿಲ್ ಸರ್ ಅವರಿಗೆ ತುಂಬಾ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ದೀಪಿಕಾ ಮೇಡಮ್ ಇದ್ದಾರೆ. ಮೇಡಮ್, ಇವತ್ತ ಮನ್ರೇಗಾ ಉಳಿಸಿ ಅನ್ನುವಂತ ಒಂದು ಕಾರ್ಯಕ್ರಮ ಮಾಡಿದ್ರಿ, ಜನಜಾಗೃತಿ ಕಾರ್ಯಕ್ರಮ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಮೇಡಮ್? ಇವತ್ತೇನು ನಮ್ಮ ಭಾರತ ದೇಶದಲ್ಲಿ 12 ಕೋಟಿ ಬಡ ಕಾರ್ಮಿಕರಿಗೆ ಮನ್ರೇಗಾದಿಂದ ಬಹಳ ಉಪಯೋಗ ಆಗಿತ್ತು. ಆದ್ರೆ ಇವತ್ತು ಕೇಂದ್ರ ಸರ್ಕಾರದ ಒಂದು ಧೋರಣೆಯಿಂದ ಎಲ್ಲರೂ ಸಹ ಇವತ್ತು ಬಹಳ ಇನ್ನ ಬಡತನಕ್ಕೆ ಹೋಗ್ತಾರೆ ಅಂತ ಇಲ್ಲಿ ನನ್ನ ಒಂದು ಅಭಿಪ್ರಾಯ. ಯಾಕಂದ್ರೆ ಇವತ್ತು ಕೇವಲ ಕಾಯ್ದೆಯ ಹೆಸರನ್ನಷ್ಟೇ ಅವರು ಬದಲಾಯಿಸ್ತಿಲ್ಲ, ಬಡ ಜನರನ್ನ ಇನ್ನ ಬಡತನಕ್ಕೆ ಕಳಿಸೋ ಒಂದು ಯೋಜನೆ, ಈ ಒಂದು ಯೋಜನೆಯನ್ನ ಕೇಂದ್ರ ಸರ್ಕಾರ ಜಾರಿಗೆ ತರ್ತಿದೆ ಅಂತ ಹೇಳೋದಕ್ಕೆ ನಾನಿಲ್ಲಿ ಬಯಸ್ತೀನಿ. ಯಾಕಂದ್ರೆ ಇವತ್ತು ಜನರ ಜೀವನೋಪಾಯ ಆಗಿರ್ಬೋದು, ಅವರ ಒಂದು ಸಂವಿಧಾನದ ಹಕ್ಕನ್ನ ಆಗಿರ್ಬೋದು, ಉದ್ಯೋಗದ ಹಕ್ಕನ್ನ ಆಗಿರ್ಬೋದು, ಈ BV ರಾಮ್ ಯೋಜನೆಯ ಮೂಲಕ ಕೇಂದ್ರ ಸರ್ಕಾರ ಬಡಜನರಿಂದ ಅದನ್ನ ಕಸಿತಿದೆ. ಯಾಕಂದ್ರೆ ಇವತ್ತು ಪ್ರತಿಯೊಬ್ಬ ಭಾರತ ದೇಶದಲ್ಲಿ ಭಾರತದ ಬೆನ್ನೆಲುಬು ಅಂದ್ರೆ ಗ್ರಾಮಗಳು, ಹಳ್ಳಿಗಳು. ಈ ಹಳ್ಳಿಗಳ ಬೆನ್ನೆಲುಬನ್ನೇ ಮುರಿಯುವಂತ ಕಾರ್ಯ ಇವತ್ತು BV ರಾಮ್ ಯೋಜನೆಯಿಂದ ಆಗ್ತಿದೆ. ಹಾಗಾಗಿ ಈ ಒಂದು BV ರಾಮ್ ಯೋಜನೆಯನ್ನ ನಾವೆಲ್ಲ ವಿರೋಧಿಸ್ತಾ ಮನ್ರೇಗಾವನ್ನ ಉಳಿಸೋದ್ರ ಮೂಲಕ
ಬಡ ಜನರನ್ನ, ಬಡ ಕಾರ್ಮಿಕರು, ರೈತರನ್ನೆಲ್ಲ ಈ ಮೂಲಕ ಉಳಿಸ್ಬೇಕು. ರಾಷ್ಟ್ರಪಿತ ಗಾಂಧೀಜಿ ಅವರನ್ನ ಹೆಸರನ್ನ ತೆಗಿಬಾರ್ದು. ಈ ಮೂಲಕ ರಾಷ್ಟ್ರಪಿತ ಗಾಂಧೀಜಿ ಅವರ ಹೆಸರಿಗೆ ಒಂದು ಕೇಂದ್ರ ಸರ್ಕಾರ ಅವಮಾನ ಮಾಡ್ತಿದೆ ಅನ್ನೋದು ಒಂದು ದುರದೃಷ್ಟ ಸಂಗತಿ ಅಂತ ನಾನು ಇಲ್ಲಿ ಹೇಳೋದಕ್ಕೆ ಬಯಸ್ತೀನಿ. ತುಂಬಾ ಧನ್ಯವಾದಗಳು ದೀಪಿಕಾ ಮೇಡಮ್ಗೆ. ನಮ್ಮ ಜೊತೆ ಯೂತ್ ಕಾಂಗ್ರೆಸ್ನ ತಾಲೂಕು ಅಧ್ಯಕ್ಷರಾದಂತಹ ಯುವ ಮುಖಂಡರು ಯಶವಂತ್ ಗೌಡ್ರು ಇದ್ದಾರೆ, ಏರೂರು. ಸರ್, ಈ ಒಂದು ಮನರೇಗಾ ಉಳಿಸಿ ಅನ್ನುವಂತ ಜನಜಾಗೃತಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ ಸರ್. ನೋಡಿ ಸರ್, ಇವತ್ತು ಏನು ನಮ್ಮ ಹೊಸದುರ್ಗದಲ್ಲಿ ಇವತ್ತು ಹೊಸದುರ್ಗ ಪಟ್ಟಣದಲ್ಲಿ ಏನು ಇವತ್ತು ಮನರೇಗಾ ಉಳಿಸಿ ಜನಜಾಗೃತಿ ಸಭೆ ನಮ್ಮ ಬಿಜಿಗೋವಿಂದಪ್ಪನವರ MLA ಸಾಹೇಬರ ಅಧ್ಯಕ್ಷತೆಯಲ್ಲಿ ಇವತ್ತು ನಾವು ಒಂದು ಸುಸೂತ್ರವಾಗಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ವಿ. ಇದ್ರ ಉದ್ದೇಶ ಏನಪ್ಪಾ ಅಂದ್ರೆ, ನಮ್ದು ಏನು ಹಿಂದೆ UPA ಸರ್ಕಾರ ಇತ್ತು 2002ರಲ್ಲಿ ಒಂದು ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಅಂತ ಯೋಜನೆ ಒಂದು ಬಹಳ ಬೃಹದಾಕಾರದ ಒಂದು ಉದ್ಯೋಗ ಖಾತ್ರಿ ತಂತು. ಆ ಖಾತ್ರಿನ ಒಳಗಡೆ ಕೋಟ್ಯಾಂತರ ಜನ ಇಡೀ ಏನು 31 ರಾಜ್ಯದ ಒಳಗಡೆ ಎಲ್ಲ ಬಡವರಿಗೆ ಅಂತಲೇ ಮಾಡಿದ್ದಿದ್ರು. ಇವಾಗ ಏನಾಯ್ತು ಅಂತ ಏನು ಇವತ್ತು NDA ಸರ್ಕಾರ, BJP ಸರ್ಕಾರ ಇದನ್ನ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿನ ಅದನ್ನ ಹೆಸರನ್ನ ಚೇಂಜ್ ಮಾಡಿ UBG ರಾಮ್ ಅಂತ ಒಂದು ಮಾಡ್ಬೇಕಂತ ಹೇಳಿ, ಅದರಿಂದ ನಮ್ಮ ಸರ್ಕಾರ ಏನ್ ಮಾಡಿರ್ತಕ್ಕಂಥದನ್ನ ಹೆಸರು ಚೇಂಜ್ ಮಾಡಿ ಅವರು ಕ್ರೆಡಿಟ್ ಸ್ಥಾನಕ್ಕೆ ಹೊಡ್ತಾ ಇದ್ದಾರೆ. ಆ ಕ್ರೆಡಿಟ್ ಇಂದ ಏನಾಗಿತ್ತು ಅಂದ್ರೆ ಬಹಳ ಜನ ಬಡವರು ಬಗ್ಗರಿಗೆ ಬಹಳ ಕಷ್ಟ ಆಗ್ತದೆ. ಇದು ತಂದಿದ್ದ ಉದ್ದೇಶ ಏನಂದ್ರೆ, ಏನು ಬಡತನ ರೇಖೆಗಿಂತ ಇರ್ತಕ್ಕಂಥ ಹಳ್ಳಿ ಗ್ರಾಮೀಣ ಪ್ರದೇಶಕ್ಕೆ ಬಹಳ ಅನುಕೂಲ ಆಗ್ತಾಯಿತ್ತು. ಏನು ವೈಯಕ್ತಿಕ ಸಹದಲ್ಲಿ ಕೃಷಿ ಹೊಂಡ ಆಗಿರ್ಬೋದು, ಬದು ನಿರ್ಮಾಣಗಳಾಗಿರ್ಬೋದು, ಹೂಳೆತ್ತೋದಾಗಿರ್ಬೋದು, ಇವೆಲ್ಲ ಏನು ಇಂಡಿವಿಜುವಲ್ ವರ್ಕಲ್ ರೈತಗಳು ಬಹಳ ಸಹಕಾರ ಆಗ್ತಾಯಿತ್ತು. ಅದೇ ರೀತಿ ಕಮ್ಯುನಿಟಿ ವರ್ಕಲ್ ಆಯ್ತು, ಶಾಲಾ ಕಾಲೇಜುಗಳು ಕಾಂಪೌಂಡ್ ಕಟ್ಟೋದಾಗಿರೋದು, ಅಂಗನವಾಡಿ ಕಟ್ಟೋದಾಗಿರೋದು, ಇವರಿಂದ ಸಹಕಾರ ಇಲ್ಕತ್ತಿತ್ತು. ಇದು ಇವತ್ತು ಸುಮ್ಮನೆ ಈ ಉದ್ದೇಶಗಳು ನಮ್ದು ಎಲ್ಲಿ ಹೈಲೈಟ್ ಆಗಿ ಅದು BJP ಸರ್ಕಾರ ಒಂದು ಹೆಸರು ಕ್ರೆಡಿಟ್ ಕಾರ್ಡ್ ತಗೊಳಕೋಸ್ಕರ ನಮ್ದು ಮಹಾತ್ಮ ಗಾಂಧಿ ಅಂತ ನಮ್ಮ ರಾಷ್ಟ್ರ ಸ್ವಾತಂತ್ರ್ಯ ತಂದ್ಕೊಂಡ ಹೋರಾಟ ಮಾಡಿದಂತ ಅವರನ್ನು ಹೆಸರು ತೆಗೆದ್ಬಿಟ್ಟು ಇವತ್ತು ಇದರಲ್ಲಿ ಕೊಟ್ಟಿದ್ದಾರೆ. ಅದಲ್ಲ ಇವ್ರಿಗೆ ನಾವು ಏನ್ ಹೇಳ್ಬೇಕಂತ ಅರ್ಥ ಸಿಗೋದಿಲ್ಲ. ಹಾಗಾಗಿ ನಾವು ಖಂಡಿತ ವಿರೋಧ ಮಾಡ್ತೀವಿ. ಮತ್ತೆ ಏನ್ ಹಿಂದೆ ಇತ್ತ ಉದ್ಯೋಗ ಖಾತ್ರಿ ಅಂತ ಅದನ್ನ ಮುಂದುವರ್ಸ್ಬೇಕಂತ ನಾವು ಕೇಳ್ಕೊಂಡು ಅದು ಮುಂದುವರ್ಸಕ್ ನಾವು ಆಗ ತನಕ ಯಶಸ್ಸು ಸಿಗೋ ತನಕ ನಾವು ಬಿಡಲ್ಲ ಅಂತ ಕೇಳ್ತೀವಿ. ಥ್ಯಾಂಕ್ ಯು ಯಶವಂತ್ ಗೌಡ್ರ ಅವರೇ. ಸರ್, ಈ ಒಂದು ಮನರೇಗಾ ಉಳಿಸಿ ಅನ್ನುವಂತ ಜನಜಾಗೃತಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ ಸರ್. ನೋಡಿ ಸರ್, ಇವತ್ತು ಏನು ನಮ್ಮ ಹೊಸದುರ್ಗದಲ್ಲಿ ಇವತ್ತು ಹೊಸದುರ್ಗ ಪಟ್ಟಣದಲ್ಲಿ ಏನು ಇವತ್ತು ಮನರೇಗಾ ಉಳಿಸಿ ಜನಜಾಗೃತಿ ಸಭೆ ನಮ್ಮ ಬಿಜಿಗೋವಿಂದಪ್ಪನವರ MLA ಸಾಹೇಬರ ಅಧ್ಯಕ್ಷತೆಯಲ್ಲಿ ಇವತ್ತು ನಾವು ಒಂದು ಸುಸೂತ್ರವಾಗಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ವಿ. ಇದ್ರ ಉದ್ದೇಶ ಏನಪ್ಪಾ ಅಂದ್ರೆ, ನಮ್ದು ಏನು ಹಿಂದೆ UPA ಸರ್ಕಾರ ಇತ್ತು 2002ರಲ್ಲಿ ಒಂದು ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಅಂತ ಯೋಜನೆ ಒಂದು ಬಹಳ ಬೃಹದಾಕಾರದ ಒಂದು ಉದ್ಯೋಗ ಖಾತ್ರಿ ತಂತು. ಆ ಖಾತ್ರಿನ ಒಳಗಡೆ ಕೋಟ್ಯಾಂತರ ಜನ ಇಡೀ ಏನು 31 ರಾಜ್ಯದ ಒಳಗಡೆ ಎಲ್ಲ ಬಡವರಿಗೆ ಅಂತಲೇ ಮಾಡಿದ್ದಿದ್ರು. ಇವಾಗ ಏನಾಯ್ತು ಅಂತ ಏನು ಇವತ್ತು NDA ಸರ್ಕಾರ, BJP ಸರ್ಕಾರ ಇದನ್ನ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿನ ಅದನ್ನ ಹೆಸರನ್ನ ಚೇಂಜ್ ಮಾಡಿ UBG ರಾಮ್ ಅಂತ ಒಂದು ಮಾಡ್ಬೇಕಂತ ಹೇಳಿ, ಅದರಿಂದ ನಮ್ಮ ಸರ್ಕಾರ ಏನ್ ಮಾಡಿರ್ತಕ್ಕಂಥದನ್ನ ಹೆಸರು ಚೇಂಜ್ ಮಾಡಿ ಅವರು ಕ್ರೆಡಿಟ್ ಸ್ಥಾನಕ್ಕೆ ಹೊಡ್ತಾ ಇದ್ದಾರೆ. ಆ ಕ್ರೆಡಿಟ್ ಇಂದ ಏನಾಗಿತ್ತು ಅಂದ್ರೆ ಬಹಳ ಜನ ಬಡವರು ಬಗ್ಗರಿಗೆ ಬಹಳ ಕಷ್ಟ ಆಗ್ತದೆ. ಇದು ತಂದಿದ್ದ ಉದ್ದೇಶ ಏನಂದ್ರೆ, ಏನು ಬಡತನ ರೇಖೆಗಿಂತ ಇರ್ತಕ್ಕಂಥ ಹಳ್ಳಿ ಗ್ರಾಮೀಣ ಪ್ರದೇಶಕ್ಕೆ ಬಹಳ ಅನುಕೂಲ ಆಗ್ತಾಯಿತ್ತು. ಏನು ವೈಯಕ್ತಿಕ ಸಹದಲ್ಲಿ ಕೃಷಿ ಹೊಂಡ ಆಗಿರ್ಬೋದು, ಬದು ನಿರ್ಮಾಣಗಳಾಗಿರ್ಬೋದು, ಹೂಳೆತ್ತೋದಾಗಿರ್ಬೋದು, ಇವೆಲ್ಲ ಏನು ಇಂಡಿವಿಜುವಲ್ ವರ್ಕಲ್ ರೈತಗಳು ಬಹಳ ಸಹಕಾರ ಆಗ್ತಾಯಿತ್ತು. ಅದೇ ರೀತಿ ಕಮ್ಯುನಿಟಿ ವರ್ಕಲ್ ಆಯ್ತು, ಶಾಲಾ ಕಾಲೇಜುಗಳು ಕಾಂಪೌಂಡ್ ಕಟ್ಟೋದಾಗಿರೋದು, ಅಂಗನವಾಡಿ ಕಟ್ಟೋದಾಗಿರೋದು, ಇವರಿಂದ ಸಹಕಾರ ಇಲ್ಕತ್ತಿತ್ತು. ಇದು ಇವತ್ತು ಸುಮ್ಮನೆ ಈ ಉದ್ದೇಶಗಳು ನಮ್ದು ಎಲ್ಲಿ ಹೈಲೈಟ್ ಆಗಿ ಅದು BJP ಸರ್ಕಾರ ಒಂದು ಹೆಸರು ಕ್ರೆಡಿಟ್ ಕಾರ್ಡ್ ತಗೊಳಕೋಸ್ಕರ ನಮ್ದು ಮಹಾತ್ಮ ಗಾಂಧಿ ಅಂತ ನಮ್ಮ ರಾಷ್ಟ್ರ ಸ್ವಾತಂತ್ರ್ಯ ತಂದ್ಕೊಂಡ ಹೋರಾಟ ಮಾಡಿದಂತ ಅವರನ್ನು ಹೆಸರು ತೆಗೆದ್ಬಿಟ್ಟು ಇವತ್ತು ಇದರಲ್ಲಿ ಕೊಟ್ಟಿದ್ದಾರೆ. ಅದಲ್ಲ ಇವ್ರಿಗೆ ನಾವು ಏನ್ ಹೇಳ್ಬೇಕಂತ ಅರ್ಥ ಸಿಗೋದಿಲ್ಲ. ಹಾಗಾಗಿ ನಾವು ಖಂಡಿತ ವಿರೋಧ ಮಾಡ್ತೀವಿ. ಮತ್ತೆ ಏನ್ ಹಿಂದೆ ಇತ್ತ ಉದ್ಯೋಗ ಖಾತ್ರಿ ಅಂತ ಅದನ್ನ ಮುಂದುವರ್ಸ್ಬೇಕಂತ ನಾವು ಕೇಳ್ಕೊಂಡು ಅದು ಮುಂದುವರ್ಸಕ್ ನಾವು ಆಗ ತನಕ ಯಶಸ್ಸು ಸಿಗೋ ತನಕ ನಾವು ಬಿಡಲ್ಲ ಅಂತ ಕೇಳ್ತೀವಿ. ಥ್ಯಾಂಕ್ ಯು ಯಶವಂತ್ ಗೌಡ್ರ ಅವರೇ. ನಮ್ಮ ಜೊತೆ ನಗರ ಘಟಕದ ಅಧ್ಯಕ್ಷರಾದಂತ ಆಗ್ರೋ ಶಿವಣ್ಣ ಸರ್ ಇದ್ದಾರೆ. ಸರ್, ಇವತ್ತಿನ ಕಾರ್ಯಕ್ರಮದ ಬಗ್ಗೆ ನಮ್ಮ ಜನರಿಗೆ ಒಂದು ಅಭಿಪ್ರಾಯವನ್ನ ತಿಳಿಸಿ ಸರ್, ನಿಮ್ಮ ಅಭಿಪ್ರಾಯ. ಇವತ್ತು ಗ್ರಾಮೀಣ ಪ್ರದೇಶದ ಹಕ್ಕನ್ನ ಕಿಸ್ಕೋಣ ಅಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. BBG ರಾಮ್ಜಿ ಅದು ಅಂತ ಒಳ್ಳೆಯ ಕಾರ್ಯಕ್ರಮ ಅಲ್ಲ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಮಹತ್ವಾಕಾಂಕ್ಷೆ ಯೋಜನೆ ಅದು ನರೇಗಾ ಯೋಜನೆಯ ಉದ್ದೇಶ ಏನಪ್ಪಾ ಅಂದ್ರೆ, ಗ್ರಾಮೀಣ ಪ್ರದೇಶದಲ್ಲಿ ಆರ್ಥಿಕ ವ್ಯವಸ್ಥೆಯನ್ನ ರೂಢಿಸ್ತಕ್ಕಂಥ ಮಹತ್ವಾಕಾಂಕ್ಷಿ ಕೆಲಸ ಅದು. ಅಂತ ಕೆಲಸವನ್ನ ಇವತ್ತು ಗ್ರಾಮೀಣ ಪ್ರದೇಶದ ಏನು ಹಕ್ಕನ್ನ ಕಿತ್ಕೊಳ್ತಕ್ಕಂಥ ಕೆಲಸ ವಿಕಸಿತ ಭಾರತ ಇವತ್ತು ಮಾಡಕ್ ಹೊರಟಿದೆ. ಈಗ ನಮ್ಮ ಉದ್ದೇಶ ಇಷ್ಟೇ, ಗ್ರಾಮೀಣ ಪ್ರದೇಶದಲ್ಲಿ ಆರ್ಥಿಕ ವ್ಯವಸ್ಥೆ ರೂಢಿಸ್ಕೊಳ್ಬೇಕು, ನಿರುದ್ಯೋಗಿಗಳಿಗೆ ಕೂಲಿ ಕೊಡಬೇಕು ಅನ್ನೋ ಉದ್ದೇಶದಿಂದ ಮಾಡಿರ್ತಕ್ಕಂಥ
ಯೋಜನೆ ನರೇಗಾ ಕಾರ್ಯಕ್ರಮ. ಅದು ಯಾವತ್ತೂ ಕೂಡ ನಮಗೆ ಅದು ಉಳಿಬೇಕು. ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲ ಪಂಚಾಯಿತಿ ಗ್ರಾಮೀಣ ಪ್ರದೇಶದಲ್ಲಿ ಅದು ಉಳಿದ್ರೆ ಮಾತ್ರ ಅಲ್ಲಿ ಇರ್ತಕ್ಕಂಥ ಕೂಲಿ ಜನ ಜೀವಂತವಾಗಿ ಉಸಿರಾಡಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ಅದರ ಪರಿಣಾಮ ಬೇರೆ ಬೇರೆ ತರ ಆಗತ್ತೆ. ಇದರಿಂದ ನಮ್ಮ ಮಹಾತ್ಮ ಗಾಂಧೀಜಿ ಅವ್ರು ಏನು ಮಾಡಿದ್ರು ಆ ನರೇಗಾ ಕಾರ್ಯಕ್ರಮ ಇವತ್ತು ಜೀವಂತವಾಗಿ ಉಳಿಬೇಕು. ವಿಕಸಿತ ಭಾರತ ಅಂತ ಮಾಡ್ತಿರೋಂಥ ಕಾರ್ಯಕ್ರಮಕ್ಕೆ ನಾವು ಖಂಡಿಸ್ತೀವಿ. ಅದಾಗಬಾರ್ದು. ನಮ್ಮ ಕಾರ್ಯಕ್ರಮ ಏನು ಗಾಂಧೀಜಿ ಅವರು ಹೇಗೆ ನನ್ನ ಜೀವನವೇ ನನ್ನ ಸಂದೇಶ ಅಂತ ಹೇಳಿದ್ದಾರೆ, ಆ ಉದ್ದೇಶದಲ್ಲಿ ನಮ್ಮ ಮನರೇಗಾ ಕಾರ್ಯಕ್ರಮ ಇವತ್ತಿದೆ. ಅದು ಉಳಿಬೇಕು ಅನ್ನೋದೇ ನಮ್ಮ ಗುರಿ ಅಷ್ಟೇ ಬ್ರದರ್. ತುಂಬಾ ಧನ್ಯವಾದಗಳು ಆಗ್ರ ಶಿವಣ್ಣ ಸರ್ಗೆ.